ಓವರ್ ಆಕ್ಟಿವ್ ಆಗಿದೆ. ಜನಸ್ಪಂದನ ಎಲ್ಲ ಮಾಡ್ಕೊಂಡ್ಬಂದ್ರೆ ನಮ್ಗೆ ಗೊತ್ತಿಲ್ಲ. ಪಾಪ ಎಲ್ಲರೂ ಫೋನ್ ಮಾಡಿ ಹೇಳ್ತಾವೆ, ಮಾಡಲಿ ಒಳ್ಳೇದಾಗಲಿ, ಒಳ್ಳೆ ಕೆಲಸಕ್ಕೆ ನಾವು 100% ನೋಡೋಣ. ನಾನು ಹೇಳೋದಣ್ಣ, ಅವರು ಏಜ್ ಎಷ್ಟು, ನಮ್ಮ ತಂದೆ ತರೋಣ ಸುಬ್ಬಾರೆಡ್ಡಿ ಅವರು. ಆದರೆ ಸಂದೇಶ್ ವಿರುದ್ಧ ಸಂದೇಶ್ ಸಮುದಾಯದವ್ರನ್ನೇ ಬಿಟ್ಟು ಹೋರಾಟ ಮಾಡ್ತಕ್ಕಂಥದ್ದು ಏನೈತಿ? ಒಂದೇನಣ್ಣ, ನಾವು ಹೇಳ್ದಂಗೆ 33 ಗುಂಟೆ ವಿಚಾರ ಕ್ಲಿಯರ್ ಮಾಡ್ತಿದ್ರೆ ನಾನು ಆ ವಿಚಾರಕ್ಕೆ ಬರ್ತಾ ಇದ್ದೀನಿ. ಇವೆಲ್ಲ ಮಾತಾಡ್ತಾನೆ ಇದ್ದೀನಿ. ನನಗೇನು ಅದರಲ್ಲಿ ಕೆಲಸ ಹೇಳು, ನನ್ನ ಕಾಯಪ್ಪನಿಗೆ ಏನು ಸಂಬಂಧ ಹೇಳು? ಹಾಂ, ಇಷ್ಟೆಲ್ಲ ನಮ್ಗೆ ಮಾಡಿದ್ದು ಅಲ್ಲಿ ಮುನ್ನಾವರ್ ಪಾಷಾ ಕುಟುಂಬಕ್ಕೆ ಅನ್ಯಾಯ ಮಾಡಿದ್ರೆ ತಾನೇ ನಾನು ಬಂದೆ. ಹಾಂ, ಸೆಷನಲ್ಲಿ ಯಾರೋ ಮಾತಾಡ್ತಾರೆ ನಾವು ಅಂದ್ಕೊಂಡೆ. ಸೆಷನ್ ಅಲ್ಲಪ್ಪ, ಇವರು BJP ಅವರು, JDS ಅವರು ಇಷ್ಟು ಕಮ್ಮಿ ತಗೊಂಡು ಬೇರೆಯವರು ಇಷ್ಟು ಹ್ಞೂ. ಅದೇ ಪಿನ್ ಡ್ರೈವ್ ಹಿಂಗೆ ಎತ್ತಿಂಗ್ ತೋರಿಸ್ಬಿಟ್ರೆ ದೊಡ್ಡ ಇಶ್ಯೂ. ಸಣ್ಣದೇನಾದ್ರೂ ಒಂದೇ ಒಂದು ಮಾತು. ಈಗ ಸಿದ್ದರಾಮಯ್ಯ ಅವ್ರದ್ದು 2 ಸೈಟೇ ನನಗೂ ಅದನ್ನ ಎಷ್ಟು ದೊಡ್ಡ ಇಶ್ಯೂ ಮಾಡಿದ್ರಣ. ಸುಬ್ಬಾರೆಡ್ಡಿ ಅವರು ನಾನು 100 ಎಕರೆ ದಾಖಲೆ ಸಮೇತ ತೋರಿಸ್ತೀನಲ್ಲ. ಇದ್ರ ಬಗ್ಗೆ ವಿರೋಧ ಪಕ್ಷದವ್ರು ಯಾಕೆ ಮಾತಾಡ್ತಾ ಇಲ್ಲ? ನಾನು ಕೇಳ್ಕೊಂತ ಇರೋದು, ನೀವು ಮಾತಾಡ್ರಪ್ಪ, ನಾನು ಪರವಾಗಿ ನಿಂತ್ಕೊಂಡು ಮಾತಾಡ್ರಪ್ಪ ಅಂತ ನಾನು ಕೇಳ್ಕೊಂತ ಇರೋದು. ಜಾತಿ ಮಾತಾಡ್ತಾ ಇಲ್ಲ. ಜಾತಿ ಅಡ್ಡ ಬಂತ ಸರ್ ಅವ್ರಿಗೆ. ಅದೇ ಜಾತಿಯಲ್ಲಿ ಸಂದೇಶ ಸ್ವಲ್ಪ ಕಡಿಮೆ ಜಾತಿ ಅಲ್ಲ. ಸಂದೇಶ್ಗೆ ಹೆಸರನ್ನ ನಾವ್ಯಾಕೆ ಪ್ರಸ್ತಾಪ ಮಾಡ್ಬೇಕು ಸದನದಲ್ಲಿ ಅಂತ ಪಾಪ ಅವರು. ಈಗ ಕಾಂಗ್ರೆಸ್ ಪಕ್ಷದವ್ರು ಮಾಡಲ್ಲ, ಯಾಕಂದ್ರೆ ಅವ್ರ MLA ಅವ್ರು ಕಾಪಾಡ್ಕೊಂಡು ಹೋಗ್ತಾರೆ. JDS BJP ಅವರು ಡಾಕ್ಯುಮೆಂಟ್ ಮಾಡ್ಬಿಟ್ಟು ಮಾತಾಡ್ರಿ. ಈಗ ಈ ತಹಸೀಲ್ದಾರ್ ಮೇಲೆ ಯಾವಾಗ ಕ್ರಮ, ಇದು ಮಾತಾಡ್ರಿ ಸೆಷನಲ್ಲಿ. ಯಾಕೆ ನೀವು ಮಾತಾಡ್ತಾ ಇಲ್ಲ? ಮಾತಾಡ್ಬೇಕಲ್ಲ. ಸಂದೇಶ್ ಅವ್ರು ನೇರವಾಗಿ ಸುಬ್ಬಾರೆಡ್ಡಿ ಅವ್ರು ಏನಾದ್ರು ಯಾವತ್ತವ್ರು ಮಾತಾಡಿದಾರೆ ಸರ್ ಇತ್ತೀಚೆಗೆ? ಅಣ್ಣ ನಾನು ನೋಡೇ ಇಲ್ಲ ಅಣ್ಣ, ನಿಮ್ಮ ಮೇಲೆ ಅಣ್ಣ ನಿಜವಾಗ್ಲೂ ನೋಡೋಣ. ಮದರ್ ಪ್ರಾಮಿಸು ನಾನು ಯಾಕೆ ನೋಡೇ ಇಲ್ಲ, ಮಾತಾಡೋ ಇಲ್ಲ. ನೋಡಪ್ಪ ಒಂದೇ ಒಂದು ಪದ ಅವೆಲ್ಲ ನನಗೆ ಗೊತ್ತಿಲ್ಲ. ನಮಗೆ ಬಂದಿರೋ ಅಂಥದ್ದು ವಿಚಾರ ಏನಂದರೆ, ಒಂದೇ ವಿಚಾರ ನನ್ನ ಕಿವಿಗೆ ಬಂದಿದ್ದು. ವಿಚಾರ ಪೂರ್ತಿ ಸ್ಟಾರ್ಟ್ ಆಗೋದಕ್ಕೆ ಕೇಳಿಬಿಡ್ತೀನಿ. ಹೋರಾಟ ಸ್ಟಾರ್ಟ್ ಆಗೋದಕ್ಕೆ ಒಂದೇ ವಿಚಾರ. ರಘುರಾಮ್ ರೆಡ್ಡಿ ಅವರು ಮುನ್ನಾವರ್ ಪಾಷಾ ಜಮೀನು ವಿಚಾರದಲ್ಲಿ 5.5 ಗುಂಟೆ ಖಾತೆ ಮಾಡಿಬಿಡ್ರಿ. ಆ ವಿಚಾರ ಅದರಲ್ಲಿ ನಮ್ಮ ಸಂಬಂಧಿಕರ ಶಾಸಕರ ಕಡೆಯವರು ಇದ್ದಾರೆ ಅಂತ ಒಂದು ಹೇಳಿದ್ರು. ಒಂದೇ ಒಂದು ಮಾತಿಗೆ ಸಂಬಂಧಪಟ್ಟಂಗೆ ಏನಕ್ಕೆ ಮಾತಾಡಬೇಕು, ಶಾಸಕರ ವಿಚಾರದಲ್ಲಿ ಏನಕ್ಕೆ ಹೋಲ್ಡ್ ಮಾಡಿಸ್ಬೇಕು? ಈ ತನಕ ಖಾತೆ ಆಗಿಲ್ಲ, ಬೇಡ ಆಗೋದು. ನಾನು ಮುನ್ನಾವರ್ ಪಾಷಾ ಡೈರೆಕ್ಟಾಗಿ ಹೇಳ್ಬಿಟ್ಟಿದ್ದೀನಿ, ಕಾಕಪ್ಪಯ್ಯನ ಪರವಾಗಿ ಸಿಡ ಯಾಕಡ. ಮುನ್ನಾವರ್ ಪಾಷಾ ಅವ್ರ ಕುಟುಂಬಸ್ಥರು ಒಂದು ಕಾಲದಲ್ಲಿ ಇಡೀ ಬಾಗೇಪಲ್ಲಿಗೆ ಅತಿ ದೊಡ್ಡ ಶ್ರೀಮಂತ. ನನಗೆ ಗೊತ್ತಣ್ಣ. ಆದರೆ ಇವತ್ತು ಪಾಪ ಅವ್ರಿಗೆ ಮನೆಯೇ ಇಲ್ದಿರೋಂಥ ಪರಿಸ್ಥಿತಿಯಲ್ಲಿದ್ದಾರೆ. ಇದನ್ನೆಲ್ಲ ನಾವು ಪ್ರಶ್ನೆ ಮಾಡಿದ್ರೆ, ನಿಮ್ಮವ್ರು ಯಾರೋ ಒಬ್ರು ಇದ್ದಾರೆ ಅಂತ ಹೇಳ್ಬಿಟ್ಟು ನೀವು ನಿಮ್ಮವ್ರನ್ನ ಕಾಪಾಡ್ಕೊಂಡಾಗ ನನ್ನ ಹತ್ರ ಬಂದಿರೋರು ನಾನು ನಮ್ಮವ್ರನ್ನ ಕಾಪಾಡ್ಕೊಬೇಕಲ್ಲ. ಇದು ವಿಚಾರ. ಆಮೇಲೆ ಬಾಗೇಪಲ್ಲಿಯಲ್ಲಿ ಆಗಿರೋಂಥ ಕೇಸಿಗೆ ಸಂಬಂಧಪಟ್ಟಂಗೆ ಸ್ಟೇ ಆಗೈತೆ. FIR ಆಗಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಸ್ಟೇ ಆಗೈತೆ. ಹೊಸಕೋಟೆ ಕೇಸಿಗೆ ಸಂಬಂಧಪಟ್ಟಂಗೆ ಬೇಲ್ ಆಗಿದೆ. ಇಷ್ಟು ಅಪ್ಡೇಟು. ಬೇರೆ ಏನೇನ ಮಾಧ್ಯಮ ಮಿತ್ರರು ಕ್ವಶನ್. SN ಸುಬ್ಬಾರೆಡ್ಡಿ ಅವರು ಈಗ ಏನು ಮಾಧ್ಯಮ ಮುಂದೆ ಹೇಳಿದ್ರು, ಅರ್ಧ ಗುಂಟೆ 1 ಗುಂಟೆ ಇದ್ದರೂ ಸಾಕು ನನ್ನ ಹೆಸರಿಗೆ, ನನ್ನ ಬಿನಾಮಿ ಹೆಸರಿಗೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದರು. ಈಗ ಸೋಮಳಾಪುರದು ತೋರಿಸಿದ್ದಾಯಿತು, ಮತ್ತು ನಮ್ಮ ಸುಂಕ್ಲಮ್ಮ ದೇವಸ್ಥಾನ ಹತ್ರ ಹೊಸಕೋಟೆದು ತೋರಿಸಿದ್ದಾಯಿತು, ಮತ್ತು ಹೊಸಕೋಟೆ ತೋರಿಸಿದ್ದಾಯಿತು, ಮತ್ತು ಇವತ್ತು ಕೊಂಡ್ರೆಡ್ಡಿಪಳ್ಳಿದು ತೋರಿಸಿದ್ದಾಯಿತು. ಆದರೂ ಕೂಡ ಅವರು ಇನ್ನೂ ರಾಜೀನಾಮೆ ಕೊಡೋಕ್ಕೆ ಮಾತು ಮೇಲೆ ನಿಂತಿಲ್ಲ. ಇನ್ನೊಂದು ವಿಚಾರ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಈಗ ನಮ್ಮ ಸಂದೇಶ್ ಅವರನ್ನು ನಿರ್ಬಂಧ ಮಾಡಿರೋ ವಿಚಾರ ಏನಂದರೆ, ಈಗ ಒಂದು ದೇವಸ್ಥಾನ ಹತ್ರ ಎಲ್ಲ ಜನರೆಲ್ಲ ಕ್ಯೂ ಕೂತ್ಕೊಂತಾರೆ. ಏನೋ ಆ ದೇವಸ್ಥಾನದಲ್ಲಿ ಒಂದು ವರ ಸಿಗುತ್ತೆ ಅಂತ ಕ್ಯೂ ಕೂತ್ಕೊಂತಾರೆ. ಈಗ ಪ್ರತಿ ವಾರ ಶುಕ್ರವಾರ ಇಲ್ಲಿ ನಾವು ಕಂಡಂಗೆ ಎಲ್ಲರೂ ಲೈವಲ್ಲಿ ನೋಡ್ತಾ ಇದ್ದಾರೆ, ಎಲ್ಲ ವಿಡಿಯೋ ಮಾಧ್ಯಮದಲ್ಲಿ ಎಲ್ಲ ನೋಡ್ತಿದ್ದಾರೆ. ಇಲ್ಲಿ ಎಷ್ಟು ಜನ ಬರ್ತಾರೆ ಅಂದರೆ, ಬೆಳಗ್ಗೆ 9-9:30 ಸ್ಟಾರ್ಟ್ ಆದರೆ ಸಂಜೆ 5:30-6 ಗಂಟೆ ತನಕ ಜನರು ಏನಕ್ಕೆ ಕೂತಾರೆ ಇಲ್ಲಿ. ದೇವಸ್ಥಾನ ಹೋದ್ರೆ ದರ್ಶನ ಸಿಗ್ತಿಲ್ಲ ಗೊತ್ತಿಲ್ಲ ಅವ್ರದ್ದು. ಪಾಪ ಅವರು ಏನೋ ಒಂದು ಇಟ್ಕೊಂಡು ಹೋಗ್ತಾರೆ ಅಲ್ಲಿ, ನಮ್ದೊಂದು ಈಡೇರಬೇಕು ಅಂತ. ಅದು ಈಡೇರುತ್ತೋ ಗೊತ್ತಿಲ್ಲ, ಅದು ಈಡೇರುತ್ತಿಲ್ವೋ ಗೊತ್ತಿಲ್ಲ ನನಗೆ. ಆದರೆ ಇಲ್ಲಿ ಸಂದೇಶ್ ಅವ್ರ ಹತ್ರ ಮಾತ್ರ 100% ಅವ್ರಿಗೆ ನ್ಯಾಯ ಸಿಗ್ತಿದೆ ಜನರಿಗೆಲ್ಲರಿಗೂ ಕೂಡ. ಇದು ಚೆನ್ನಾಗಿ ಎಲ್ರಿಗೂ ಕೂಡ ಅರ್ಥ ಆಗಬೇಕು ಜನರಿಗೆ. ಆದರೂ ಇಂಥ ಒಂದು ಒಳ್ಳೆ ಹೋರಾಟಗಾರರ ಮೇಲೆ ಈ ಥರ ನಿರ್ಬಂಧ ಮಾಡೋದು, ನಮ್ಮ DC ಸಾಹೇಬರು ಈ ಥರ ಎಲ್ಲ ಒಳ್ಳೆ ಹೋರಾಟಗಾರರ ನಿರ್ಬಂಧ ಮಾಡೋದು, ಇದೆಲ್ಲ
ಒಂದು ಇದಂತ ನಾವು ಹೇಳ್ತಾ ಇದ್ದೀವಿ. ದಯವಿಟ್ಟು ಈ ಥರ ಹೋರಾಟದ ಮೇಲೆ ಎಲ್ಲ ನೀವು ತೋರಿಸ್ಬೇಕಾಗಿರೋದು. ಇದು ಈಗ ಇಷ್ಟೊಂದು ತೋರಿಸಿದ್ದೀವಿ ನಾವು, ನಮ್ಮ ಶಾಸಕರ ಮೇಲೆ ಇಷ್ಟೊಂದು ತೋರಿಸ್ತಿದ್ದೀವಿ, ಏನು ನೀವು ಆ್ಯಕ್ಷನ್ ಇಲ್ಲ. ಮತ್ತು ನಮ್ಮ ತಹಶೀಲ್ದಾರ್ ಮೇಡಮ್ ಅವ್ರು ನೋಡಿ, ತಹಶೀಲ್ದಾರ್ ಒಂದು ತಹಶೀಲ್ದಾರ್ ಒಂದು ಇದು ಮಾಡಿದ್ದಾರೆ ಅಧಿವೇಶನ ಅಂತ. ದಯವಿಟ್ಟು ಯಾವ ಥರ ಮಾಡಿದ್ರು ಅವರು, ಎಷ್ಟು ಕಿಲೋಮೀಟ್ರ್ ಇದೆ, 2 ಕಿಲೋಮೀಟ್ರ್ 7 ಪಾಯಿಂಟ್ ಇದೆ, ಯಾವ ಥರ ಅವರು ನಿವೇಶನ ಮಾಡಿದ್ರು. ದಯವಿಟ್ಟು ಇದನ್ನೆಲ್ಲ ಖಂಡಿಸಿ. ನೀವು ಮೊದಲು DC ಸಾಹೇಬರಿಗೆ ನಮ್ಮೊಂದು ಮನವಿ ಇದು ಇಂಥದ್ದನ್ನು ಖಂಡಿಸಿ. ಒಳ್ಳೆ ಹೋರಾಟದ ಮೇಲೆ ದಯವಿಟ್ಟು ನೀವು ಇದನ್ನು ನಿರ್ಬಂಧ ಮಾಡೋದು ಬಿಡಬೇಕು. ಏನು ನಾವು 3ನೇ ತಾರೀಕು ಹೋರಾಟ ಹಮ್ಮಿಕೊಂಡಿದ್ವಿ, ನಾವು ಆ ಹೋರಾಟದಲ್ಲಿ ನಾವು ಮಾತಾಡ್ತೀವಿ. ಥ್ಯಾಂಕ್ ಯು.